ಬರ್ತಾ ಇದೆ. ಈಗ ಮೈ ಮೇಲೆ ಕೆಜಿ ಚಿನ್ನ, ದೇವರ ದರ್ಶನ. ಇದು ಗೋಲ್ಡನ್ ಸೀರೆ, ಮೈತುಂಬ ಆಭರಣ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 25 ಕೆಜಿ ಚಿನ್ನ. 25 ಕೆಜಿ ಚಿನ್ನವನ್ನ ಧರಿಸಿ ತಿಮ್ಮಪ್ಪನ ದರ್ಶನವನ್ನ ಪಡೆದಿರುವಂತ ಕುಟುಂಬ ಇದು. ಪುಣೆಯ ಗೋಲ್ಡ್ ಮನ್ಸ್ ಸನ್ನಿ ನಾನ್ ವಾಕ್ಚೋರಿ, ಸಂಜಯ್ ದತ್ತಾತ್ರೇಯ, ಗುಜಾರ್, ಪ್ರೀತಿ ಸೋನಿ 25 ಕೆಜಿ ಚಿನ್ನದ ಆಭರಣವನ್ನ ತೊಟ್ಟು ಮೆರವಣಿಗೆ ಕೂಡ ಮಾಡಿದ್ದಾರೆ. ಎಲ್ಲರ ಕಣ್ಣನ್ನ ಕುಕ್ಕಿಸುವಂತೆ ದೇವಾಲಯಕ್ಕೆ ಬಂದು ಕುಟುಂಬ ಪೂಜೆಯಲ್ಲಿ ಈಗಾಗಲೇ ಗಮನಿಸ್ತಾ ಇರ್ಬೋದು. ಕುತ್ತಿಗೆ ನೋಡಿ, ಅಬ್ಬಬ್ಬ ಎಷ್ಟು ಕೆಜಿ ಚಿನ್ನ, ಟೋಟಲ್ 25 ಕೆಜಿ ಅಂದ್ರೆ ಏನ್ ಕಡಿಮೆನಾ? ಈಗ ಚಿನ್ನದ ರೇಟ್ ಎಷ್ಟ್ರಿ ಒಂದೊಂದು ಗ್ರಾಮ್ಗೆ. ಈ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ 25 ಕೆಜಿ ಚಿನ್ನವನ್ನ ಧರಿಸಿ ತಿಮ್ಮಪ್ಪನ ದರ್ಶನವನ್ನ ಪಡೆದಿರುವಂತ ಇಡೀ ಕುಟುಂಬ ಇದು. ಪುಣೆಯ ಗೋಲ್ಡ್ ಮನ್ಸ್ ಸನ್ನಿ ನಾನ್ ವಾಕ್ಚೋರಿ, ಹಾಗೆ ಸಂಜಯ್ ದತ್ತಾತ್ರೇಯ, ಗುಜಾರ್, ಪ್ರೀತಿ ಸೋನಿ ಎನ್ನುವಂಥವ್ರು ಈ ಕುಟುಂಬದವರು ಗೋಲ್ಡ್ ಅನ್ನ ಧರಿಸಿ, ಅಂದ್ರೆ ನೋಡಿ ಕುದ್ಗೆ ಆ ಸೀರೆ ಮೇಲೆ ಆ ತರ ಆಭರಣಗಳನ್ನ ಹಾಕೊಂಡು ದೇವರ ದರ್ಶನವನ್ನ ಪಡೆದಿರುವಂತ ಕುಟುಂಬ ಇದು. ಯಾಕಂತ ಹೇಳಿದ್ರೆ ವೆಂಕಟೇಶ್ವರನೇ ಕೋಟಿಗಟ್ಟಲೆ ಚಿನ್ನವನ್ನು ಹೊತ್ತು ಕುಳಿತಿರುವಾಗ ಈಗ ಭಕ್ತರು ಕೂಡ ಆ ತರ ದರ್ಶನಕ್ಕೆ ಬಂದಿರುವಂತದ್ದು ಬಹಳ ವಿಪರ್ಯಾಸ ಇದು. ಇದರಲ್ಲಿ HD ರೇವಣ್ಣ ಕೂಡ ಆರೋಪಿಯಾಗಿದ್ದರು. ನಂತರದ ದಿನಗಳಲ್ಲಿ ಒಂದು ಪ್ರಕರಣದಲ್ಲಿ ಅತ್ಯಾಚಾರ ಆರೋಪದ ಅಡಿಯಲ್ಲಿ ಸೆಕ್ಷನ್ ಅನ್ನು ಸೇರಿಸಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 4 ಪ್ರಕರಣಗಳು, ಒಂದು ಹೊಳೆನರಸೀಪುರ ಟೌನ್ ಠಾಣೆ ಜೊತೆಗೆ CIDಯಲ್ಲಿ 3 ಪ್ರಕರಣಗಳು ದಾಖಲಾಗಿದ್ದು, ಇವುಗಳ ತನಿಖೆಯನ್ನು ಮಾಡ್ತಾ ಇರತಕ್ಕಂಥ SIT ಇವತ್ತು ಮೊದಲ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇನ್ನು 3 ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದು ಬಾಕಿ ಇದೆ. ಆದರೆ ಮೊದಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು 2000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಆರೋಪಿಗೆ ಚಾರ್ಜ್ ಶೀಟ್ ಸಿಕ್ಕ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಸೆಷನ್ಸ್ ಕೋರ್ಟ್ನಲ್ಲಿ ಇವರ ಜಾಮೀನು ಅರ್ಜಿಯನ್ನು ವಜಾ ಮಾಡಲಾಗಿದೆ. ಹೀಗಾಗಿ ಚಾರ್ಜ್ ಶೀಟನ್ನು ಇಟ್ಕೊಂಡು ಹೈಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಜಾಮೀನು ಕೋರಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇರತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಒಂದ್ ಕಡೆಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದರ ಮೇಲೆ ಈಗ ಕೋರ್ಟಲ್ಲೂ ಕೂಡ ವಾದ ಪ್ರತಿವಾದ ನಡೆಯುತ್ತೆ. ಇದೇ ರಾಜಕೀಯ ಆಯ್ತು, ರಾಜಕೀಯ ರಗಳೆ ಆಯ್ತು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬಿಜೆಪಿಯಲ್ಲಿ 2, ಕಾಂಗ್ರೆಸ್ 10, ಪಕ್ಷೇತರರು 5. ಸೊ ಮಂಡ್ಯದಲ್ಲಿ ನಗರಸಭೆ ಗೆಲ್ಲಬೇಕು ಅಂತಂದ್ರೆ 19 ಮತಗಳ ಅಗತ್ಯತೆ ಇದೆ. 37ರಲ್ಲಿ 19 ಮತಗಳು ಯಾರಿಗೆ ಬೀಳುತ್ತಾರೋ ಆ ಗೆದ್ದಂಥವರು ಮಂಡ್ಯ ನಗರಸಭೆ ಹೋಗುತ್ತೆ. ಸೊ ದೋಸ್ತಿ ನಾಯಕರನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ಕಾಂಗ್ರೆಸ್ ಪಾಳದಲ್ಲಿ ಈಗ ಆಪರೇಷನ್ ಶುರುವಾಗಿದೆ. 16 ಸದಸ್ಯ ಬಲವನ್ನು ಹೊಂದಿರುವಂಥ ಕಾಂಗ್ರೆಸ್ನಿಂದ ಹೇಗಾದರೂ ಮಾಡಿ ಇನ್ನು 3ರಿಂದ 4 ನಮ್ಮ ಕಡೆ ಎಳ್ಕೋಬೇಕು ಅಂತೇಳಿ ತಂತ್ರಗಾರಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಫಲಿತಾಂಶದ ಬೆನ್ನಲ್ಲೇ ಮತ ಹಾಕಿದವರಿಗೆ ಗೋವಾ ದೆಹಲಿ ಟ್ರಿಪ್ ಆಫರನ್ನು ಕೂಡ ಕೊಡಲಾಗ್ತಾ ಇದೆ. ನೋಡಿ, 16 ಮತಗಳಿರುವಂಥ ಕಾಂಗ್ರೆಸ್ ಪಾಳೆಯ ಏನೆಲ್ಲ ಆಫರನ್ನು ಕೊಟ್ಟು ಈಗ ಇದು ಮಂಡ್ಯ ನಗರಸಭೆ, ಇದು ನಾಗಮಂಗಲ ಪುರಸಭೆಯನ್ನು ಗಮನಿಸೋದಾದರೆ ನಾಗಮಂಗಲ ಪುರಸಭೆ ಕೂಡ ಪ್ರತಿಷ್ಠೆಯ ಕಣವಾಗಿದೆ. ಅದನ್ನು ಕೂಡ ಗಮನಿಸ್ತಾ ಹೋಗೋದಾದರೆ ಚಲುವರಾಯಸ್ವಾಮಿಗೆ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣವಾಗಿ ಇಲ್ಲಿ ಮಾರ್ಪಾಡಾಗಿದೆ. ನೋಡಬೇಕು, ಕಾದು ನೋಡ್ಬೇಕು ಯಾವ ರೀತಿಯಾಗಿ ರಿಸಲ್ಟ್ ಹೊರ ಹೊಮ್ಮುತ್ತೆ ಅಂತ ಹೇಳಿ. ಎಲ್ಲ ರದ್ದುಪಡಿಸಿ ಸಾಮಾನ್ಯ ದರಕ್ಕೆ ಹೆಚ್ಚು ಮಾಡ್ತಾರೆ. ಈ ರೀತಿ ಆದಾಗ ಆಗ ಪ್ರಕ್ರಿಯೆ ಆಗಿದೆ. ಹಲವಾರು ಕೈಗಾರಿಕೋದ್ಯಮಿಗಳು ಮುಂದೆ ಬರೋರು ಸ್ಪರ್ಧೆ ಏರ್ಪಟ್ಟಿದ್ರೆ ದರ ಸಮರ ಏರ್ಪಡಿರೋದು. ದರ ಸಮರ ಏರ್ಪಟ್ಟಿದ್ರೆ ಎಷ್ಟು ಕೋಟಿ ನಷ್ಟ ಆಗಿರ್ಬೋದು ಇದರಿಂದ? ಎಷ್ಟು ಕೋಟಿ ನಷ್ಟ ಆಗಿದೆ ಅನ್ನೋದು ನಿಮ್ಮ ಆರೋಪ? ಹೌದು. ಎಷ್ಟು ಕೋಟಿ ನಷ್ಟ ಆಗಿದೆ ಸರ್ಕಾರದ ಬೊಕ್ಕಸಕ್ಕೆ ಅನ್ನೋದು ನಿಮ್ಮ ಮೇಲ್ನೋಟಕ್ಕೆ ಸರ್ ಸುಮಾರು ಒಂದು 200ರಿಂದ 205 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಅಂತ ಮೇಲ್ನೋಟಕ್ಕೆ ಒಂದು ಅಂದಾಜಿಸಬಹುದು ಸರ್. ಇದು ತನಿಖೆಯಿಂದಲೇ ಅಷ್ಟೇ ಹೆಚ್ಚಿನ ಮಾಹಿತಿ ಹೊರಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ದಿನೇಶ್ ಕರಳೆ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಲಿ ಮಾತನಾಡೋದಕ್ಕಾಗಿ. ನೋಡಿ, ಈಗ ಈ ವಿಚಾರ MB ಪಾಟೀಲ್ ಅವರಿಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರಾ, ಕಾದು ನೋಡಬೇಕಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಬುಲೆಟಿನ್ ಪಕ್ಕಾ ಪಾಲಿಟಿಕ್ಸ್. ನಾನು ನಾಗೇಂದ್ರ ಬಾಬು. ಇವತ್ತು ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಒಂದಷ್ಟು ಸುದ್ದಿಗಳಿದೆ, ಪ್ರಮುಖವಾದಂಥ ಸುದ್ದಿಗಳಿದೆ. ಅದಕ್ಕಿಂತ ದೊಡ್ಡ ಸುದ್ದಿ ಈಗ ನಿಮ್ಮ ಮುಂದೆ. ಒಂದು ಕಡೆ ಮೂಡ ಹಗರಣ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ.
ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಈ ಒಂದು ವಿಚಾರವನ್ನ ಸುದ್ದಿ ಮಾಡ್ತಾ ಬರ್ತಾ ಇದೆ. ಸತ್ಯಾಂಶಗಳನ್ನ ಹೊರಗಿಡುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಮೂಡ್ ಆಫ್ ಹಾಕೊಂಡು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಬ್ಬ ಸಚಿವನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನ ಬರೆಯಲಾಗಿದೆ. ಸಿಎಂ ಬೆನ್ನಲ್ಲೇ ಮತ್ತೊಬ್ಬ ಸಚಿವರಿಗೆ ಈಗ ಢವ ಶುರುವಾಗಿದೆ. ಯಾರದು? ಎಂ.ಬಿ. ಪಾಟೀಲ್ಗೂ ಕೂಡ ಪ್ರಾಸಿಕ್ಯೂಷನ್ ಭಯ ಶುರುವಾಗಿದೆ. ಎಂ.ಬಿ. ಪಾಟೀಲ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಕೋರಿ ಪತ್ರವನ್ನ ಬರೆಯಲಾಗಿದೆ ರಾಜ್ಯಪಾಲರಿಗೆ. ದಿನೇಶ್ ಕಲ್ಲಹಳ್ಳಿ ಅವರು ಬರೆದಿರುವಂತ ಪತ್ರ, KIADBಯಲ್ಲಿ CA ಸೈಟ್ಗಳು ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿದೆ, ಹಾಗಾಗಿ ಅದಕ್ಕೆ ಸೂಕ್ತವಾದಂಥ ತನಿಖೆ ಆಗಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ದಿನೇಶ್ ಕಲ್ಲಹಳ್ಳಿ ಅವರು ಈಗ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಒಂದು ಕಡೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಕೋರ್ಟ್ನಲ್ಲಿ ವಿಚಾರಗಳು ಚರ್ಚೆಗಳು ನಡೀತಾ ಇದೆ. ಇದರ ಬೆನ್ನಲ್ಲೇ ಮತ್ತೊಬ್ಬ ಸಚಿವನಿಗೂ ಕೂಡ ಈಗ ಢವ ಶುರುವಾಗಿದೆ. ಏನಿದು ಅಕ್ರಮ ಅನ್ನೋದು ಡಾಕ್ಯುಮೆಂಟ್ ಸಮೇತ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ನೋಡಿ. ಅವರು ದಿನೇಶ್ ಕಲ್ಲಹಳ್ಳಿ ಬರೆದಿರುವಂಥ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಸವಿಸ್ತಾರವಾಗಿ ಸುಮಾರು 8 ಪುಟಗಳ ಪತ್ರವನ್ನು ಬರೆದಿದ್ದಾರೆ ರಾಜ್ಯಪಾಲರಿಗೆ. ಆ 8 ಪುಟಗಳಲ್ಲಿ ಯಾವ ರೀತಿಯಾಗಿ ಅಕ್ರಮ ನಡೆದಿದೆ, ಅವ್ಯವಹಾರ ಹೇಗೆ ನಡೆದಿದೆ, ಅವ್ಯವಹಾರ ನಡೆಯೋದಕ್ಕೆ ಯಾವೆಲ್ಲ IAS ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ, ಪ್ರತಿಯೊಂದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಷ್ಟೇ, ಕೈಗಾರಿಕಾ ವಿಚಾರವಾಗಿ ಒಂದು ಜಾಗವನ್ನು ಕೊಡ್ತಾರಲ್ಲ, ಅದು ಅತಿ ಕಡಿಮೆ ಬೆಲೆಗೆ ಕೊಟ್ಟು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ನಷ್ಟವನ್ನು ಉಂಟು ಮಾಡಿದ್ದಾರೆ. ಇದು ತನಿಖೆ ಆಗಬೇಕು ಅಂತೇಳಿ ಕೊಟ್ಟಿರುವಂತಹ ಪತ್ರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಹಾಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಆಗಿರುವಂಥ ನಾಗರಾಜ್ ಇಬ್ಬರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ವಿಜಯ್ ಬಳಿ ಹೋಗ್ತೀನಿ. ವಿಜಯ್, ಈಗ ಇನ್ನೊಂದು ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ ಪಾಳ್ಯಕ್ಕೆ. ಇಲ್ಲಿ ಅಕ್ರಮ ಹೇಗೆ ನಡೆದಿದೆ ಅಂತೇಳಿ ವಿವರಿಸಲಾಗಿದೆ. 3 ಜನ IAS ಅಧಿಕಾರಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಈಗ ಇದು ಯಾವ ರೀತಿಯಾಗಿ ಸಂಕಷ್ಟಕ್ಕೆ ದೂಡುತ್ತೆ ಕಾಂಗ್ರೆಸ್ ಪಾಳ್ಯವನ್ನ, ಜೊತೆಗೆ ಇದು ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ ಎಂ.ಬಿ. ಪಾಟೀಲ್ ಅವರಿಗೆ? ವಿಜಯ್, ನಾಗೇಂದ್ರ ಬಾಬು, ಸಚಿವ ಎಂ.ಬಿ. ಪಾಟೀಲ್ ವಿರುದ್ಧ ಈಗ ಏನು ಆರೋಪ ಮಾಡಿ ಒಂದಷ್ಟು ದಾಖಲೆಗಳ ಸಮೇತ ರಾಜಭವನಕ್ಕೆ ದೂರನ್ನು ಕೊಟ್ಟಿರುವಂಥದ್ದು, ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ. ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಇಲ್ಲಿ ಏನು ನಿರ್ಮಿತವಾಗಿರುವಂತಹ CA ಸೈಟ್ಗಳೇನಿರುತ್ತೆ, ಮೀಸಲಿಟ್ಟಿರುವಂಥ ಸೈಟ್ಗಳನ್ನ ಅದನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗಿದೆ ಅನ್ನೋ ಜೊತೆಗೆ ಇದರಲ್ಲಿ ಸಾಕಷ್ಟು ಕೋಟ್ಯಾಂತರ ಅವ್ಯವಹಾರ ಆಗಿದೆ ಅಂತ ದಾಖಲೆ ಸಮೇತ ಹೇಳಿರುವಂಥದ್ದು. ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಹೇಳಿರುವಂಥದ್ದು. ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಂದ್ರೆ ಪರ್ಮಿಷನ್ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಅವರಿಗೆ ದೂರನ್ನು ಕೊಟ್ಟಿರುವಂಥದ್ದು. ಪ್ರಶ್ನೆ ಇದು ರಾಜಕೀಯವಾಗಿ ಒಂದಷ್ಟು ಟರ್ನ್ ಅನ್ನು ತೆಗೆದುಕೊಳ್ಳುವಂಥದ್ದು. ಈಗಾಗಲೇ ಕೂಡ BJP ಮತ್ತು JDS ವಿರುದ್ಧ ಕೂಡ ಒಂದಷ್ಟು ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ರಾಜ್ಯಪಾಲರ ಬಳಿ ಪೆಂಡಿಂಗ್ ಇರುವಂಥದ್ದು. ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಈಗ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇಡೀ ಸಚಿವ ಸಂಪುಟ ಸಭೆ ಬಗ್ಗೆ ನಿರ್ಣಯನ ಕೈಗೊಂಡಿತ್ತು. ರಾಜ್ಯಪಾಲರ ಮೇಲೆ ಒತ್ತಡ ನಿರ್ಣಯ. ಈಗ ಸಚಿವರ ವಿರುದ್ಧ ಕೂಡ ದೂರನ ದಾಖಲಾಗಿರುವಂಥದ್ದು. ಇದು ಒಂದಷ್ಟು ಸಂಕಷ್ಟಕ್ಕೆ ಸಿಲುಕುವಂಥದ್ದು. ಅಂದರೆ ಇದರಲ್ಲಿ ಕೇಸಲ್ಲಿ ಸಂಬಂಧಪಟ್ಟಂತೆ ಎಷ್ಟು ಅದರ ದಾಖಲೆ ಇದೆ, ಅದರ ಪರವಾಗಿದೆಯೋ ಅಥವಾ ಇಲ್ವೋ ಅನ್ನೋಂಥದ್ದು ನಂತರ. ಆದರೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು ಅಂತ ಒಂದಷ್ಟು ದಾಖಲೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಅದಕ್ಕೂ ಕೂಡ ಪರ್ಮಿಷನ್ ಕೊಡ್ತಾರೆ ರಾಜ್ಯಪಾಲರು ಅನ್ನೋಂಥದ್ದು ಈಗ ಪ್ರತಿಪಕ್ಷಗಳು ಆರೋಪ ಮಾಡುವಂಥ ಸಾಧ್ಯತೆ ಇರುವುದು, ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇರುವುದು, ಸಾರ್ವಜನಿಕವಾಗಿ ಪ್ರಶ್ನೆ ಹೇಳುವಂಥ ಸಾಧ್ಯತೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದಷ್ಟು ಈಗ ಇಕ್ಕಟ್ಟಿಗೆ ಸಿಲುಕುವಂಥ ಸಾಧ್ಯತೆ ಇರುವಂಥದ್ದು. ನೋಡ್ಬೇಕು ಇದಕ್ಕೆ ಸಚಿವ ಎಂ.ಬಿ. ಪಾಟೀಲ್ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ. ನಾಗೇಂದ್ರ ಬಾಬು, ವಿಜಯ್ ಹಾಗೆ ಸಂಪರ್ಕದಲ್ಲೇ ಇರಿ. ನೋಡಿ, ಪ್ರಮುಖವಾಗಿ ಇಲ್ಲಿ ಆರೋಪವನ್ನ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು. ಸೊ ಇಲ್ಲಿ ಅವರು ತಿಳಿಸಿದ್ದಾರೆ ಇವರು ಯಾವ ರೀತಿಯಾಗಿ CA ಸೈಟನ್ನು ಹಂಚಿಕೆಯನ್ನ ಮಾಡಿದ್ದಾರೆ. ಟೆಂಡರನ್ನು ಕರೆಬೇಕಾಗಿತ್ತು, ಆನ್ಲೈನ್ ಮೂಲಕ ಟೆಂಡರನ್ನು ಕರೆದು ಹಂಚಿಕೆಯನ್ನ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಆಫ್ಲೈನ್ ಅನ್ನ ಮಾಡಿ ಇಲ್ಲಿ ಅವರಿಗೆ ಬೇಕಾಗಿರುವಂಥವ್ರಿಗೆ ಸೈಟ್ಗಳನ್ನು ಅಲಾಟ್ ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಅಲಾಟ್ ಮಾಡೋದಕ್ಕೆ, ಈ ರೀತಿಯಾಗಿ ಆಫ್ಲೈನಲ್ಲಿ ಅಲಾಟ್ ಮಾಡೋದಕ್ಕೆ 3 ಜನ IAS ಅಧಿಕಾರಿಗಳು ಕೂಡ
ಸಾಥ್ ಕೊಟ್ಟಿದ್ದಾರೆ ಅಂತೇಳಿ ಅವರ ಹೆಸರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಈಗ ಆರೋಪವನ್ನ ಮಾಡಿರುವಂಥದ್ದು. ತನಿಖೆ ಆಗಬೇಕು, ತನಿಖೆ ಆದ ಬಳಿಕವಷ್ಟೇ ಇದು ಇಲ್ಲಿ ಯಾವ ರೀತಿಯಾದಂಥ ಅವ್ಯವಹಾರ ಆಗಿದೆ ಅನ್ನೋದು ಗೊತ್ತಾಗತ್ತೆ. ನಾಗರಾಜ್, ಈಗ